ಮತ್ತೊಬ್ಬರಿಗೆ ನೆರಳನ್ನು ಕೊಟ್ಟು ತಾನು ಬಿಸಿಲಲ್ಲಿ ನಿಂತ್ಕೊಂಡಿರೋದು ಯಾರು ಗೊತ್ತಾ? ಅವುಗಳೇ ವೃಕ್ಷಗಳು. ಸಮಸ್ತ ಪ್ರಪಂಚದ ಸ್ವರೂಪದಲ್ಲಿ ನಮ್ಮೆಲ್ಲರಿಗೂ ನಮ್ಮ ಕಣ್ಣಿಗೆ ಗೋಚರವಾಗುವಂತೆ ಪ್ರಕಟವಾಗಿರುವ ಜಗನ್ಮಾತೆಗೆ ನಮ್ಮೆಲ್ಲರ ವಂದನೆಗಳು, ನನ್ನ ವಂದನೆಗಳು. ಏನೇನು ನಾವು ನೋಡ್ತೇವೆ ಎಲ್ಲವೂ ದೇವಿಮಯವೇ, ಜಗನ್ಮಾತೆ ಮಯವೇ, ಪರಮೇಶ್ವರ ಮಯವೇ, ಪರಮಾತ್ಮ ಸ್ವರೂಪವೇ ಎಲ್ಲವೂ ಆಗಿದೆ. ಆದರೂ ಕೂಡ ಆ ಅಖಂಡವಾದ ಪರಬ್ರಹ್ಮ ಸ್ವರೂಪಳಾದ ದೇವಿ ಆನಂದಕ್ಕೋಸ್ಕರ, ತನ್ನದೇ ಒಂದು ಆನಂದಕ್ಕೋಸ್ಕರ ಯಲ್ಲಪ್ಪ ರೆಡ್ಡಿ ಹಾಗೆ, ಅವರ ಹಾಗೆ, ಶ್ರೀ ದಯಾನಂದರವರ ಹಾಗೆ, ಶ್ರೀ ಚಂದ್ರಶೇಖರ ಬಾಳೆಯವರ ಹಾಗೆ, ಶ್ರೀ ನಮ್ಮ ತೋಳ್ಪಾಡಿಯವರ ಹಾಗೆ, ಎಲ್ಲ ಮಹನೀಯರ ಹಾಗೆ ಆಕೆ ಒಂದು ಸ್ವರೂಪವನ್ನು ಧರಿಸಿ ಶ್ರೀಮತಿ ಸುಚರಿತಾ ಇದ್ದ ಹಾಗೆ, ಆಮೇಲೆ ಬಿಡದಂಗೆ ನಮ್ಮ ರವೀಂದ್ರ ಇರೋ ಹಾಗೆ, ಎಲ್ಲರ ರೂಪದಲ್ಲಿ ಕೂಡ ಆ ತಾಯಿಯೇ ಹಲವಾರು ರೂಪವನ್ನು ಧರಿಸಿ ಒಬ್ಬರನ್ನು ನೋಡಿ ಇನ್ನೊಬ್ಬರನ್ನು ಆನಂದ ಪಡುವ ಹಾಗೆ ಅವರೊಂದು ಲೀಲೆಯನ್ನು ರಚನೆ ಮಾಡಿದ್ದಾಳೆ ತಾಯಿ. ಆ ಲೀಲೆಯಲ್ಲಿ ಇವತ್ತು ಒಂದು ಪಂಚಭೌತಿಕ ಶರೀರವನ್ನು ಧಾರಣೆ ಮಾಡುವ ಸಸ್ಯವೇ ಆಗಿರುವ ಶ್ರೀ ಯಲ್ಲಪ್ಪ ರೆಡ್ಡಿ ನಾವು ನೋಡ್ತಾ ಇದ್ದೀವಿ. ಸಸ್ಯ ಶ್ಯಾಮಳ ಮಾತರಂ, ಸಸ್ಯ ಶ್ಯಾಮಳ ಮಾತರಂ ಅಂತ ನಾವು ಒಂದೇ ಮಾತರಂ ಹೇಳ್ತೀವಿ. ಸಸ್ಯ ಶ್ಯಾಮಳ ಮಾತರಂ, ಆ ಸಸ್ಯ ಸ್ವರೂಪದಲ್ಲಿದ್ದು ಜಗತ್ತಿಗೆ ಆನಂದವನ್ನು ಕೊಡ್ತಾ ಇರುವ ಆ ತಾಯಿಯನ್ನೇ ನಾವು ಶ್ರೀ ಯಲ್ಲಪ್ಪ ರೆಡ್ಡಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರ 90ನೇ ವಯಸ್ಸಲ್ಲಿ ಪ್ರವೇಶ ಆಗ್ತಾ ಇರೋದು ಇದು ಬರೀ ದೇಹದ ವಯಸ್ಸು. ಅವರ ಮನಸ್ಸಿಗೆ ವಯಸ್ಸೇ ಇಲ್ಲ, ಅವರ ಆತ್ಮನಿಗೆ ವಯಸ್ಸೇ ಇಲ್ಲ. ನಿರಂತರವಾಗಿಯೂ ಈ ಲೋಕದಲ್ಲಿ ಕ್ಷೇಮವನ್ನು ಉಂಟು ಮಾಡಬೇಕು. ಆ ಕ್ಷೇಮಕ್ಕೆ ಮೂಲ ಕಾರಣವೇ ಈ ಪರಿಸರದ ರಕ್ಷಣೆ. ನಮ್ಮ ವೇದಗಳಲ್ಲಿ 5 ಪ್ರಕಾರವಾದ ಯಜ್ಞಗಳನ್ನು ಹೇಳಿದ್ದಾರೆ. ವಿಶೇಷವಾಗಿ ಎಲ್ಲರೂ ಅನುಷ್ಠಾನ ಮಾಡಬೇಕಾಗಿರೋ ಯಜ್ಞ. ಮೊದಲನೇ ಯಜ್ಞ ದೇವಯಜ್ಞ, ದೇವರನ್ನು ನಾವು ಮರಿಬಾರದು. ಎರಡನೇ ಯಜ್ಞ ಋಷಿ ಯಜ್ಞ, ಋಷಿಗಳು ಕೊಟ್ಟಿರುವ ಜ್ಞಾನವನ್ನು ನಾವು ಪ್ರತಿದಿನ ಪಠಿಸಬೇಕು. ಮೂರನೇ ಯಜ್ಞ ಪಿತೃಯಜ್ಞ, ನಮಗೆ ಜನ್ಮವನ್ನು ನೀಡಿದ ತಂದೆ ತಾಯಿಗಳನ್ನು ನಾವು ಆಧರಿಸಬೇಕು. 4ನೇ ಯಜ್ಞ ಮನುಷ್ಯ ಯಜ್ಞ, ಪ್ರತಿಯೊಬ್ಬ ಮನುಷ್ಯನನ್ನು ನಾವು ಆಧರಿಸಬೇಕು. 5ನೇ ಯಜ್ಞ ಒಂದು ಭೂತ ಯಜ್ಞ, ಪ್ರಕೃತಿಯ ಸಂರಕ್ಷಣೆಯನ್ನು ಮಾಡೋದು ನಮ್ಮ ಕರ್ತವ್ಯ ಎಂಬುದು ವೇದಗಳಲ್ಲಿ ಹೇಳಿದ್ದಾರೆ. ನನಗೆ ಶಾಲೆಯಲ್ಲಿ ಒಂದು ಹಿಂದಿ ಕವಿತೆಯನ್ನು ಓದಿದ್ದು ನನಗೆ ಸ್ಮರಣೆ ಬರ್ತಾ ಇದೆ. ಫೂಲೋं से नित हंसना सीखो, भौरों से नित गाना, झुकी हुई डालियों से सीखो शीश झुकाना, सीख हवा की झोंकों से लो हिलना और हिलाना, लता तथा पेड़ों से सीखो सबको गले लगाना. ತುಂಬ ಸುಂದರವಾದ ಒಂದು ಕವಿತೆ. ಬಾಲ್ಯಕಾಲದಲ್ಲಿ ಓದಿದ ಕವಿತೆ ಅವ್ರು ಹೇಳಿದ್ರೆ ಪ್ರಿಂಟ್ ಆಗಿ ಹೋಗ್ಬಿಟ್ಟಿದೆ ಮನಸ್ಸಲ್ಲಿ. ನಾವು ನಗಕ್ಕೆ ಕಲಿಯಿಲ್ಲ ಅಂತ, ನಾವು ನಗಕ್ಕೆ ಮರೆತು ಬಿಟ್ಟಿದ್ದೀವಿ. ಮುಗುಳು ನಗೆ ನಮ್ಮ ಮುಖದಲ್ಲಿ ಬರ್ತಾ ಇಲ್ಲ. ಕಂಟಿನ್ಯೂಸ್ಲಿ ವಿ ಆರ್ ಫಾಲೋಯಿಂಗ್ ಸಮ್ ಡೆಡ್ ಲೈನ್ಸ್ ಇನ್ಸ್ಟೆಡ್ ಆಫ್ ಲೈವ್ ಲೈನ್ಸ್. ಯು ಹ್ಯಾವ್ ಟು ಅಚೀವ್ ಸಮ್ ಡೆಡ್ ಲೈನ್ಸ್. ಟುಮಾರೋ ಒನ್ ಡೆಡ್ ಲೈನ್, ಡೇ ಆಫ್ಟರ್ ಟುಮಾರೋ ಒನ್ ಡೆಡ್ ಲೈನ್. Keeping these dead lines, we have forgotten the live line, most alive line, which is this beautiful vegetation, the beautiful greenery of this world. We have totally, completely neglected it. We thought that the buildings are more beautiful than the trees, but how can the buildings even be nearer? 1% of the trees the buildings can't near them. We have great respect for all the architects. We have great respect for all the beautiful designers of buildings. But ಯಾವ ಶಿಲ್ಪಿ ಕೆತ್ತಿದನೋ ಈ ನಮ್ಮ ಲೋಕಾನ, ಎಷ್ಟು ಹೊಗಳಿದರೂ ಸಾಲದು ಅವನ ಗುಣಗಾನನ. ಒಂದು ಚಿಟ್ಟೆಯನ್ನು ಅದ್ಭುತವಾದ ರೂಪದಲ್ಲಿ ರೂಪಿಸಿರುವ ಆ ಪರಮಾತ್ಮನಿಗೆ ಎಷ್ಟು ಹೊಗಳಿದ್ರು ಸಾಲದು ನಮಗೆ. ನೀರನ್ನು ಸೃಷ್ಟಿ ಮಾಡುವ ಪರಮಾತ್ಮನಿಗೆ ಎಷ್ಟು ಅಂತ ಹೊಗಳೋದು ನಾವು. ಬೆಟ್ಟವನ್ನು ಮಾಡಿರೋ ಮರಗಳನ್ನು ಮಾಡಿ, ಮರಗಳಲ್ಲಿ ಅದಕ್ಕೆ ಬೇರನ್ನು ಕೊಟ್ಟು, ಆಮೇಲೆ ಎಲೆಗಳನ್ನು ಕೊಟ್ಟು, ಹೂಗಳನ್ನು ಕೊಟ್ಟು, ಸುಂದರವಾದ ಹಣ್ಣುಗಳನ್ನು ಕೊಟ್ಟು ಎಲ್ಲವನ್ನೂ ಸೇವನೆ ಮಾಡ್ತಾ ಇದ್ದೀವಿ ನಾವು. ಛಾಯಾಂ ಅನ್ಯಸ್ಯ ಕುರ್ವಂತಿ ತಿಷ್ಠಂತಿ ಸ್ವಯಂ ಆತಪೆ. ಛಾಯಾಂ ಅನ್ಯಸ್ಯ ಕುರ್ವಂತಿ, ಮತ್ತೊಬ್ಬರಿಗೆ ನೆರಳನ್ನು ಕೊಟ್ಟು ತಾನು ಬಿಸಿಲಲ್ಲಿ ನಿಂತ್ಕೊಂಡಿರೋದು ಯಾರು ಗೊತ್ತಾ? ಅವುಗಳೇ ವೃಕ್ಷಗಳು. ಛಾಯಾಂ ಅನ್ಯಸ್ಯ ಕುರ್ವಂತಿ ತಿಷ್ಠಂತಿ ಸ್ವಯಂ ಆತಪೆ. ಇದೇ ರೀತಿಯಾಗಿ ಮಹಾಪುರುಷರು ಕೂಡ ತಾವು ಬಿಸಿಲಲ್ಲಿ ನಿಂತುಕೊಂಡು ಮತ್ತೊಬ್ಬರಿಗೆ ನೆರಳನ್ನು ಕೊಡ್ತಾರೆ ಎಂಬುದನ್ನು ನಮ್ಮ ಸುಭಾಷಿತಗಳು ಹೇಳ್ತವೆ. ಇದರ ಜೊತೆ ಇನ್ನೊಂದು ಸುಂದರವಾದ ಕವಿತೆ, ನಮ್ಮ ರಾಷ್ಟ್ರ ಕವಿ ರವೀಂದ್ರನಾಥ್ ಠಾಕೂರ್ ಅವರು ಕೊಟ್ಟಿರೋ ಕವಿತೆ ನಮ್ಮ ಸ್ಮರಣೆ ಬರುತ್ತೆ. ನಾವು ಹೇಗೆ ವರ್ತಿಸಬೇಕು, ಹೇಗೆ ನಾವೆಲ್ಲ ನಡ್ಕೋಬೇಕು ಎಂಬುದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅವರು. ಇನ್ ಟು ದಟ್ ಹೆವನ್ ಆಫ್ ಫ್ರೀಡಮ್ ಮೈ ಫಾದರ್ ಲೆಟ್ ಮೈ ಕಂಟ್ರಿ ಅವೇಕ್ ಅಂತ ಗೀತಾಂಜಲಿನಲ್ಲಿ ಬರೆದಿದ್ದಾರೆ. ವೇರ್ ದ ಮೈಂಡ್ ಇಸ್ ವಿದೌಟ್ ಫಿಯರ್ ಅಂಡ್ ದ ಹೆಡ್ ಇಸ್ ಹೆಲ್ಡ್ ಹೈ, ವೇರ್ ನಾಲೆಜ್ ಇಸ್ ಫ್ರೀ,
where the world is not broken up into fragments by narrow domestic walls, where tireless striving stretches its arms towards perfection, where words come out from the depth of truth, where the clear stream of reason has not lost its way into the dreary desert sand of dead habit, where the mind is led forward by thee into ever-widening thought and action, to that heaven of freedom, my father, let my country awake ಅಂತ ಹೇಳ್ತಾರೆ. ಆ ಒಂದು ಅದ್ಭುತವಾದ, ನಿಜವಾದ, ಸತ್ಯವಾದ ಜೀವನವನ್ನು ಉಳಿಸುವ, ಜೀವಿಗಳಿಗೆ ಆನಂದವನ್ನು ಕೊಡುವ, ಪ್ರತಿಯೊಂದು ಪ್ರಾಣಿಗೂ ಕೂಡ ಅದರ ಅಧಿಕಾರವನ್ನು ಪೂರ್ಣವಾಗಿ ವಹಿಸಿಕೊಡುವ ಈ ರೀತಿಯಾದ ಒಂದು ಬಾಳೆ ನಿಜವಾದ ಬಾಳು. ಆ ಬಾಳಿಗೆ ನಿಜವಾದ ರೂಪವನ್ನು ಕೊಟ್ಟಿರೋರು ಶ್ರೀ ಯಲ್ಲಪ್ಪ ರೆಡ್ಡಿಯ ಹಾಗೆ ಎಲ್ಲ ಮನುಷ್ಯರು ಕೂಡ ಅವ್ರು ಕೊಡ್ತಾ ಇದ್ದಾರೆ. ಅವ್ರು ಮಾಡಿರೋ ಕಾಯಕವನ್ನು ನಾವು ಎಂದೆಂದಿಗೂ ನಾವು ಮರೆಯೋಕ್ಕಾಗಲ್ಲ. ಪುಸ್ತಕದಲ್ಲಿ ಬರೆದು ಅವರಿಗೆ ಅಭಿನಂದನೆ ಮಾಡಿದ ಎಷ್ಟು ಅಭಿನಂದನೆ ಗ್ರಂಥವನ್ನು ಬಿಡುಗಡೆ ಮಾಡ್ಬೇಕಾದ್ರೆ ನನಗೆ ಅನಿಸುತ್ತೆ ಅವ್ರು ನನಗೆ ಸನ್ಮಾನ ಮಾಡಕ್ಕೆ ಹೇಳ್ತಾ ಇದ್ದಾರೆ ವ್ಯವಸ್ಥಾಪಕರು. ನನಗೆ ಅವ್ರು ಸನ್ಮಾನ ಮಾಡೋ ಅವಶ್ಯಕತೆಯೇ ಇಲ್ಲ. ನಾವು ನಿಮ್ಗೆ ಎಷ್ಟು ಸನ್ಮಾನ ಮಾಡಿದ್ರು ಕೂಡ ಕಡಿಮೆ ಆಗುತ್ತೆ. ಯಲ್ಲಪ್ಪ ರೆಡ್ಡಿ ಅವರೇ, ಸೊ ವಿ ಹ್ಯಾವ್ ಡನ್ ಅ ವಂಡರ್ಫುಲ್ ವರ್ಕ್. ಆಲ್ ದ ಪೀಪಲ್, ಶ್ರೀ ಪರಂಜ್ಪೆ ಅವರು ಬರೆದಿರೋದು ಕೂಡ how nicely he has collected such good information, and every one of you who have contributed to this wonderful occasion, I congratulate you. I pray to our Mother Rajarajeshwari and our very, very dear Bodha Swamiji has come, who we already know. Swamiji, I recollect you had come to our Kailas Ashrama. Om Namah Shivaya. So I recollect the beautiful work you are doing in Bailkope. ಮತ್ತು ನೀವೆಲ್ಲರೂ ಕೂಡ ಬಂದಿರೋ ಒಬ್ಬೊಬ್ಬರು ಕೂಡ ಎವ್ರಿ ಒನ್ ಆಫ್ ಯು ಆರ್ ಜೆಮ್ಸ್. ನೀವೆಲ್ಲರೂ ಕೂಡ ನವರತ್ನಗಳಿದ್ದ ಹಾಗೆ ರತ್ನಗಳ ಪ್ರಾಯಗಳಾಗಿದ್ದೀರಿ. ನೀವೆಲ್ಲರೂ ಕೂಡ ಈ ಲೋಕದ ಕ್ಷೇಮಕ್ಕೋಸ್ಕರ ಬಂದಿದ್ದೀರಿ. ಜಗನ್ಮಾತೆ ರಾಜರಾಜೇಶ್ವರಿ ನಮ್ಮೆಲ್ಲರಿಗೂ ಈ ಪರಿಸರದ ರಕ್ಷಣೆಯನ್ನು ಮಾಡುವ ಮನಸ್ಸನ್ನು ಕೊಟ್ಟು ಯಾವುದೇ ರೀತಿಯಾದ ಹಾನಿಯನ್ನು ನಾವು ಮಾಡಬಾರ್ದು ಎಂಬ ರೀತಿಯಲ್ಲಿ ನಮ್ಮನ್ನೆಲ್ಲ ಮುಂದೆ ತಗೊಂಡು ಹೋಗ್ಲಿ ಅಂತ ಹೇಳಿ, ಯಲ್ಲಪ್ಪ ರೆಡ್ಡಿ ಅವರೇ, ನೀವು ದೀರ್ಘಾಶ್ಮಂತರಾಗಿರಿ. ನಿಮಗೆ ವಯಸ್ಸೇ ಆಗಬಾರ್ದು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿಮ್ಮಂದ್ರೆ ವಯಸ್ಸೇ ಆಗಬಾರ್ದು, ನೀವು ಇದ್ಕೊಂಡೇ ಇರಬೇಕು. ಇದ್ಕೊಂಡಿದ್ರೆ ಇನ್ನು ನಮ್ಮ ಲೋಕ ತುಂಬ ಚೆನ್ನಾಗಾಗುತ್ತೆ ಅಂತ ನಾನು ಪ್ರಾರ್ಥನೆ ಮಾಡಿ ನನ್ನ 2 ಮಾತುಗಳು ಇಲ್ಲೇ ಪೂರ್ತಿ ಮಾಡ್ತಾ ಇದ್ದೀನಿ. ಹರಿ ಓಂ ಸತ್ಸತ್. ಸಣ್ಣ ವಯಸ್ಸಿನ ಅದು ಸಾಲನೆ ಮತ್ತೆ ಹೇಳ್ತೇನೆ. ಫೂಲೋನ್ಸೆ ನಿತ್ ಹಸನಾ ಸೀಖೋ. ಹೂಗಳನ್ನು ನೋಡಿ ನಗುವುದನ್ನು ಕಲಿಯಿರಿ. ನಗುವುದನ್ನು ಮರೆತಿದ್ದೇವೆ. ಫೂಲೋನ್ಸೆ ನಿತ್ ಹಸನಾ ಸೀಖೋ, ಭೌರೋನ್ಸೆ ನಿತ್ ಗಾನ. ದುಂಬಿಗಳನ್ನು ನೋಡಿ ಹಾಡೋದನ್ನು ಕಲಿಯಿರಿ. ಝುಕಿ ಹುವಿ ಡಾಲಿಯೋನ್ಸೆ ಸೀಖೋ ಶೇಷ ಝುಕಾನ. ಬಾಗಿರುವ ಕೊಂಬೆಗಳನ್ನು ನೋಡಿ ತಲೆಯನ್ನು ಬಾಗಿಸಲು ಕಲಿಯಿರಿ. ಸೀಖ್ ಹವಾ ಕಿ ಝೋಂಕೋ ಸೇಲೋ ಹಿಲ್ನಾ ಅವ್ರ ಹಿಲಾನ. ಗಾಳಿಯ ಒಂದು ಗಾಳಿ ಬಂದಾಗ ಹೇಗೆ ಎಲ್ಲವೂ ಮೆಲ್ಲಗೆ ಅಲ್ಲಾಡುತ್ತೋ ಹಾಗೆ ನಿಮ್ಮ ಒಳ್ಳೆಯ ಕಾರ್ಯದಿಂದ ಎಲ್ಲ ಮನಸ್ಸನ್ನು ಅಲ್ಲಾಡಿಸ್ಬೇಕು ನೀವು. ಸೀಖ್ ಹವಾ ಕಿ ಝೋಂಕೋ ಸೇಲೋ ಹಿಲ್ನಾ ಅವ್ರ ಹಿಲಾನ. ಲತಾ ತಥಾ ಪೇಡೋ ಸೇ ಸೀಖೋ ಸಬಕೋ ಗಲೇ ಲಗಾನ. ಒಂದು ಬಳ್ಳಿ ಹೇಗೆ ಒಂದು ಮರದನ್ನು ಮನ ಆವರಿಸ್ಕೊಂಡು ಹೋಗಿ ತಬ್ಬಿಕೊಳ್ಳುತ್ತೋ ಹಾಗೆ ಎಲ್ಲರನ್ನು ತಬ್ಬಿಕೊಳ್ಳೋಕೆ ಕಲಿಯಪ್ಪ ಅಂತ ಒಂದು ಸುಂದರವಾದ ಕವಿತೆ ಇದು. ಮತ್ತೆ ಮತ್ತೆ ಸ್ಮರಣೆ ಬರ್ತಾ ಇರುತ್ತೆ. ಇನ್ನೊಂದು ಸ್ವಲ್ಪ ಇದೆ ಅದು. ಮೆಹಂದಿ ಸೆ ಸೀಖೋ ಸಬ್ ಪರ್ ಅಪ್ನಾ ರಂಗ್ ಚಢಾನ. ಮೆಹಂದಿ ಸೆ ಸೀಖೋ ಸಬ್ ಪರ್ ಅಪ್ನಾ ರಂಗ್ ಚಢಾನ. ಮछली से सीखो अपने देश के लिए तड़प के मरना. ಮछಲಿ ಸೇ ಸೀಖೋ, ಮೀನಿಂದ ಕರೀರಿ. ಯಾವಾಗ ನೀರಿಂದ ಹೊರಡೆ ಹಾಕ್ಬಿಡ್ತೀವಿ, ಎಷ್ಟು ಕಷ್ಟಪಟ್ಟೋದು ತನ್ನ ಪ್ರಾಣವನ್ನು ಬಿಡುತ್ತೋ ಆ ರೀತಿಯಾಗಿ ತಮ್ಮ ತಾಯಿ ಭೂಮಿ, ಜನ್ಮಭೂಮಿಯನ್ನು ಕಾಪಾಡೋದಕ್ಕೋಸ್ಕರ ಆ ರೀತಿಯಾದೊಂದು ಕಾಳಜಿನ ವಹಿಸಿ ಅಂತ ಹೇಳುತ್ತೆ. ಇದನ್ನು ಹೇಳ್ತಾ ಆನಂದವನ್ನು ಪಡ್ತಾ ನಿಮ್ಗೆ ನಾವು ಹೇಳ್ತಾ ಇದ್ದೀನಿ. ನಮ್ಮೆಲ್ಲರಲ್ಲಿ ಈ ಥರ ಮನಸ್ಸು ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹರಿ ಓಂ ತತ್ಸತ್.